ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದೆರಡು ಸೀರೆ ಇದ್ವು ಕುಚ್ಚು ಹಾಕುವಂಥದ್ದು. ಸೊ ಅದನ್ನು ಮುಗಿಸೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೆ ಎಲ್ಲ ಟಿಫನ್ ಎಲ್ಲ ಮಾಡಿಕೊಂಡು ಸೀರೆ ಎತ್ಕೊಂಡು ಕೂತ್ಕೊಂಡಿದ್ದೀನಿ. ಸರಿ, ಹಾಗೆ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಒಂದೆರಡು ಬ್ರೈಡಲ್ ಸ್ಯಾರಿ ಕುಚ್ಚು ಹಾಕ್ತಾ ಇದ್ದೆ. ಹಾಗಾಗಿ ಸರಿ ಅದನ್ನು ವಿಡಿಯೋ ಮಾಡಿ ತೋರಿಸೋಣ, ಫಿನಿಶಿಂಗ್ ಯಾವ ಥರ ಬರುತ್ತೆ, ಡಿಸೈನ್ ಯಾವ ಥರ ಇದೆ ಅನ್ನೋದನ್ನು ತೋರಿಸೋಣ ಅಂತ ಹೇಳ್ತಾ ನಾನು ವಿಡಿಯೋ ಮಾಡ್ಕೋತಾ ಇದ್ದೀನಿ. ಹಾಗೆ ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ನ ಕೊಡೋದನ್ನು ಮರಿಬೇಡ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅದು ನಮ್ಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡೋಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟ ಹಾಗಿರುತ್ತೆ. ಸೊ ಸೀರೆ ಕಾಂಬಿನೇಷನ್ ಮಾತ್ರ ತುಂಬಾ ಚೆನ್ನಾಗಿದೆ. ಹಾಕಿ ಎಲ್ಲ ಮುಗಿಸಿದ್ದೀನಿ. ನೋಡಿ, ಇದು ಫಸ್ಟ್ ಸ್ಯಾರಿ, ಇದು ಮೂರ್ತಮ್ ಸ್ಯಾರಿ, ಗ್ರೀನ್ ಮತ್ತು ಕ್ರೀಮ್ ಕಲರಲ್ಲಿ, ಲೈಟ್ ಕ್ರೀಮ್ ಕಲರಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಇದು ಬ್ರೈಡಲ್ ಡಿಸೈನು, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನೋಡಿದವರೆಲ್ಲ ತುಂಬಾ ಇಷ್ಟಪಟ್ಟರೆ ತುಂಬ ಚೆನ್ನಾಗಿದೆ ಅಂತ. ಫಿನಿಶಿಂಗು ನೋಡಿ ಯಾವ ಥರ ಬಂದಿದೆ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಡಿಸೈನ್ ಹೇಗಿದೆ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದು ಬಂದು ಮೂರ್ತದ ಸ್ಯಾರಿ, ಇದು ಬಂದು ರಿಸೆಪ್ಷನ್ ಸ್ಯಾರಿ ಈ ಥರ ಹಾಕಿದ್ದೀನಿ ಡಬಲ್ ಹಾರ್ಚಲ್ಲಿ. ಅದೇ ಸ್ಯಾರಿ ಕಾಂಬಿನೇಷನ್ ಚೆನ್ನಾಗಿದ್ದರೆ ನಾವು ಯಾವುದಾದ್ರೂ ಡಿಸೈನ್ ಹಾಕಲಿ ಅದೊಂದು ಸ್ವಲ್ಪ ಲುಕ್ ಕೊಡುತ್ತೆ. ಅದೇ ಸ್ಯಾರಿ ಕಾಂಬಿನೇಷನ್ ಚೆನ್ನಾಗಿಲ್ಲ ಅಂದರೆ ನಾವು ಎಷ್ಟೇ ಒಳ್ಳೆ ಡಿಸೈನ್ ಹಾಕಿದ್ರೂ ಅದು ಲುಕ್ ಬರೋದಿಲ್ಲ. ನೋಡಿ ಯಾವ ಥರ ಇದೆ, ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ನನಗೂ ತುಂಬಾ ಇಷ್ಟ ಆಯಿತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಹೇಗಿತ್ತು ಅನ್ನೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಕುಚ್ಚು ಡಿಸೈನ್ ನೋಡಿದ್ದೀರಲ್ಲ, ಫಿನಿಶಿಂಗ್ ಹೇಗಿತ್ತು, ಹಾಗೆ ಡಿಸೈನ್ಸ್ ಇಷ್ಟ ಆಯಿತಾ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ಬಂದು ಏಪ್ರಿಲ್ ಟೈಮು. ಆ್ಯಕ್ಚುಲಿ ಮಕ್ಕಳಿಗೆಲ್ಲ ರಿಸಲ್ಟ್ ಇದೆ ಸ್ಕೂಲಲ್ಲಿ. ಸೊ ರಿಸಲ್ಟ್ಗೆ ಹೋಗ್ತಾ ಇದ್ದೀವಿ, ರಿಸಲ್ಟ್ ನೋಡ್ಕೊಂಬಂದು ಹೋಗ್ತಾ ಇದ್ದೀವಿ. ಹಾಗೆ ನನ್ನ ಮಗನಿಗೂ ನಾಳೆ ಬರ್ಡೇ ಇದೆ, ಏಪ್ರಿಲ್ 11ಗೆ. ಸೊ ಅವನಿಗೆ ಬಟ್ಟೆನ ಪರ್ಚೇಸ್ ಮಾಡ್ಕೊಂಬರೋಣ ಅಂತ ಹಾಗೆ ಹೋಗ್ತಾ ಇದ್ದೀವಿ. ಗೊತ್ತೆಲ್ಲ, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಸೊ ಸ್ಕೂಲ್ ಹತ್ರ ನೆಕ್ಸ್ಟ್ ಒಂದು ಸ್ವಲ್ಪ ಮನೆಗೆ ಗ್ರಾಸರಿ ಐಟಮ್ಸ್ ಬೇಕಿತ್ತು. ಸರಿ ಅಂತ ಹೇಳಿಬಿಟ್ಟು ರಿಲಯನ್ಸ್ ಮಾರ್ಟಿಗೆ ಬಂದಿದ್ದೀವಿ, ಸ್ಮಾರ್ಟ್ ಬಜಾರಿಗೆ. ಸೊ ಇಲ್ಲಿ ನೋಡ್ತಾ ಇದ್ದೆ ಮಿಲೆಟ್ಸಲ್ಲಿ ಏನೋ ಬಾಜ್ರದ್ದು ಒಂದು ಸ್ವಲ್ಪ ಸ್ನ್ಯಾಕ್ಸ್, ಒಂದು ಕಡಲೆಪುರಿ ಥರ ಇದೆ, ಏನಿದು ಅಂತ ನೋಡ್ತಾ ಇದ್ದೆ. ಸರಿ ಅಂತ ಹೇಳ್ಬಿಟ್ಟು ಮಕ್ಕಳು ಯಾವಾಗಲೂ ಪಿಜ್ಜಾ ಅಂತ ಇರ್ತಾರೆ, ಮಾಡೋಕ್ಕಾಗತ್ತಾ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಪಿಜ್ಜಾದ ಬೇಸ್ ಬರುತ್ತಲ್ಲ, ಬೇಸ್ನ ನೋಡ್ತಾ ಇದ್ದೆ. ಸರಿ, ಯಾವಾಗಲಾದ್ರೂ ಮನೆಯಲ್ಲೇ ಮಾಡ್ಕೊಡೋಕ್ಕೆ ಆಗತ್ತಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ಇದೆಲ್ಲ ಮುಗಿಸ್ಕೊಂಡು ಮೇಲ್ಗಡೆ ಸೆಕ್ಷನಲ್ಲಿ ಬಂದಿದ್ದೀವಿ. ಇಲ್ಲಿ ಬಟ್ಟೆ ಕಲೆಕ್ಷನ್ ಇದೆ, ತುಂಬಾ ಬಟ್ಟೆ ಮತ್ತು ಸೆರಮಿಕ್ ಐಟಮ್ಸು, ಗ್ಲಾಸ್ ಜಾರ್ಸು, ಬ್ಯಾಗ್ಸು, ಇಲ್ಲಿ ಒಂದಷ್ಟು ಕಲೆಕ್ಷನ್ಸ್ ಇದೆ. ಬಟ್ಟೆಗಳೆಲ್ಲ ಅಷ್ಟೇ ತುಂಬಾ ಚೆನ್ನಾಗಿದೆ, ಬಟ್ ಅದು ತುಂಬ ಕಾಸ್ಟ್ಲಿ ಅನಿಸುತ್ತೆ. ಹಂಗಾಗಿ ನಾನೇನು ಪರ್ಚೇಸ್ ಮಾಡಲಿಲ್ಲ. ನನಗೆ ಇಲ್ಲಿ ಬಂದೆ ಇಷ್ಟ ಆಗೋದಂದರೆ ಇದು ಒಂದೇ ಪ್ಲೇಸ್. ಆ್ಯಕ್ಚುಲಿ ಸೆರಮಿಕ್ ಐಟಮ್ಸು ಮತ್ತು ಗ್ಲಾಸ್ ಜಾರ್ಸು ತುಂಬಾ ಚೆನ್ನಾಗಿರುತ್ತೆ. ನನಗೆ ಎಲ್ಲನೂ ನೋಡೋದು ತುಂಬಾ ಇಷ್ಟ ಆಗ್ತಾಯಿದೆ, ತಗೋಬೇಕು ಅಂತ. ಕೆಲವೊಂದೊಂದು ಸರಿ ತೊಗೊಂಡು ಹೋಗ್ತೀನಿ, ಬಟ್ ಆದರೆ ಏನು ಯೂಸ್ ಮಾಡಲ್ಲ, ಸುಮ್ಮನೆ ನೋಡಿ ಚೆನ್ನಾಗಿರುತ್ತಲ್ಲ ನೋಡಲಿಕ್ಕೆ, ಹಂಗಾಗಿ ತಗೊಂಡು ಹೋಗ್ತಾ ಇರ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ, ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ನೋಡಿ, ಪುಟ್ಟದಾಗಿ ಇದೊಂಥರ ಗ್ಲಾಸ್ ಜಾರು, ಪುಟ್ಟ ಗ್ಲಾಸ್ ಜಾರು, 19 ರೂಪೀಸ್ ಅಂತ. ಇದೊಂದು 4 ಏನೋ ತೊಗೊಂಡೆ. ಆ್ಯಕ್ಚುಲಿ ನಾನು ಏನು ಹಾಕ್ಕೊಳ್ಬೇಕು ಅಂತ ಗೊತ್ತಿಲ್ಲ, ಬಟ್ ತೊಗೊಂಬಂದಿದ್ದೀನಿ. ಆ ಥರ ಪುಟ್ಟದಾಗಿ ನೋಡಿ, ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಇದರಲ್ಲೆಲ್ಲ ಏನು ಹಾಕಬೇಕು ಅಂತ ಗೊತ್ತಿಲ್ಲ. ಇನ್ನೊಂದು ಏನು ಅಂತಂದರೆ ಇದರಲ್ಲೆಲ್ಲ ಹಾಕಿ ಇಟ್ಕೋತೀವಿ. ಸ್ಮಾರ್ಟ್ ಬಜಾರಿಂದ ಬಂದಮೇಲೆ ಯಾವುದೇ ವಿಡಿಯೋನ ಕಂಟಿನ್ಯೂ ಮಾಡಲಿಲ್ಲ. ನೆಕ್ಸ್ಟ್ ಇಲ್ಲಿ ಈವ್ನಿಂಗು ಸರಿ ಮಗನ ಬರ್ತ್ಡೇ ಸೆಲೆಬ್ರೇಷನ್ ನಡೀತಾ ಇದೆ. ಆ್ಯಕ್ಚುಲಿ ಒಂದು ಮದುವೆನೂ ಇತ್ತು ಸಾಯಂಕಾಲ, ಫ್ರೆಂಡ್ದು ಒಂದು ಮದುವೆ ಇತ್ತು, ಹಾಗಾಗಿ ಹೋಗಬೇಕಾಗಿತ್ತು. ಹಾಗಾಗಿ ಬೇಗನೆ ಕೇಕ್ ಕಟಿಂಗ್ ಮಾಡಿ ಹೋಗೋಣ ಅಂಥೇಳಿ 6:30ಗೆಲ್ಲ ಇಲ್ಲಿ ಕೇಕ್ ಕಟಿಂಗ್ ನಡೀತಾ ಇದೆ.
ಚಿಕ್ಕ ಮಕ್ಳಿಗೆ ಏನೋ ಒಂಥರ ಖುಷಿ ಅಲ್ವಾ, ಬರ್ತ್ಡೇ ಮಾಡ್ಕೊಬೇಕು, ಫ್ರೆಂಡ್ಸ್ ಎಲ್ಲ ಕರಿಬೇಕು, ಏನೋ ಬಟ್ ಖುಷಿ ಅವರಿಗೆ. ಸರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಬರ್ತ್ಡೇ ಮಾಡ್ಕೊಳ್ಳೋದ್ಕಿಂತ ಒಂದು ಸ್ವಲ್ಪ ಕೇಕ್ ತಿನ್ಬೋದಲ್ಲ ಅನ್ನೋ ಖುಷಿ ಅವರಿಗೆ. ಹಾಗಾಗಿ ಸರಿ ಅಂತ ಇಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ನಡೀತಾ ಇದೆ. ನಾನು ಹಾಗೆ ಕಂಟಿನ್ಯೂ ಮಾಡ್ತೀನಿ. Happy birthday to you. Dear Papu. Papu? First ni manage. Chetu ikkade. Hey, ನೀನು ಅವನು ತಿನ್ಸೋದು ಯಾರು ಬರ್ತ್ಡೇ ಇಷ್ಟು? ಅವನು ತಿನ್ಸೋ ನೀನು ಫಸ್ಟ್ ಆಮೇಲೆ chetu ನೀನು ತಿನ್ಸೋ. ಇರಮ್ಮ ಅಣ್ಣ ತಿನ್ಸೋ. ಏ ಬರ್ತ್ಡೇ ಮೆಚ್ಕೋಬೇಡ್ರಿ. Happy birthday chetu ನಿಶಿಯನ್. Happy birthday. Thank you. Happy birthday to you, Nishi. Wow, you're the birthday. Ah. 220 ಟಾರ್ಗೆಟ್ ಅನ್ನೋದರಲ್ಲಿ ಲಾಜಾಲವಾಗಿ ಚೇಸ್ ಡೌನ್ ಮಾಡ್ತಾ ಇರೋದು. ಇನ್ನ 6 ವಿಕೆಟ್ ಕೈ ಇದೆ ಅನ್ನುವಾಗಲೇನೆ ಮುಂದೆ ಇದ್ರೆ ಒಳ್ಳೆಯದು. ಇಲ್ಲ ನಿಕ್ಷಿ ನಿಕ್ಷಿ ವಿ ಇವಾಗಿರೋದು ಮಜಾ ಏನು ಮಾಡ್ತಾರೆ ಅಂತ ಇಲ್ಲಡ ಅಜ್ಜಿ ಅಜ್ಜಿ ಮಾಮನ ಕರಿ ಬೇಗ. ಅಜ್ಜಿ ಮಾಮ ಮೈಲೋಣ ಲೋಡು ಇರು ಇರು ಇರು. ಅಣ್ಣಗಂತ ತಿನ್ಸು. ನೋಡ್ರಿ ಮಾಮ ತಿನ್ಸಿಲ್ಲ. ಬಟ್ಟೆ ಮೆತ್ಕೊಬೇಡವಾ ಕೊಡಪ್ಪ. ಟಿಶ್ಯೂ ಪೇಪರ್ ಯಾವ ಕೈಯಲ್ಲಿ ಬಾಯಿ ತಿನ್ಸು ನಿಕ್ಷಿ. ಅದೇನಮ್ಮ ನೆಕ್ಸ್ಟ್ ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿರೋರು ಅಂದರೆ ನನ್ನ ಮಗನ ಫ್ರೆಂಡ್ಸ್ ಎಲ್ಲ ಬಂದು ಒಬ್ಬೊಬ್ಬರೇ ಕೇಕ್ ತಿನ್ನಿಸ್ತಾ ಇದ್ದಾರೆ. ಇವರೆಲ್ಲ ತುಂಬ ಚೆನ್ನಾಗಿ ಆಡ್ಕೊತಾ ಇರ್ತಾರೆ. ಯಾಕಂದರೆ ಬೇರೆ ಯಾರೂ ಇರೋಲ್ಲ, ಮನೆ ಪಕ್ಕಗಳಲ್ಲಿ ಇರೋರೇ ಆಡ್ಕೊಬೇಕಲ್ಲ, ಹಂಗಾಗಿ ಆಟ ಆಡ್ಕೊತಾ ಇರ್ತಾರೆ. ಸೊ ಒಬ್ಬೊಬ್ಬರಾಗೆ ಬಂದು ಅವರು ಬರ್ತ್ಡೇ ಕೇಕ್ ತಿನ್ನಿಸ್ತಾ ಇದ್ದಾರೆ. ಇಷ್ಟು ಆಗಿತ್ತು ಇವತ್ತಿನ ವಿಡಿಯೋ. ಹಾಗೆ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಯಾರಿಗೆಲ್ಲ ಇಷ್ಟ ಆಗುತ್ತೋ ಪ್ಲೀಸ್ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ.